ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸೊ ನಿನ್ನೆ ಅನಾಲಿಸಿಸ್ ಪ್ರಕಾರ ಮಾರ್ಕೆಟ್ ಹೇಗೆ ವರ್ಕ್ ಮಾಡಿದೆ ಒಂದ್ಸತಿ ಬ್ಯಾಕ್ ಟೆಸ್ಟ್ ಮಾಡ್ಕೊಳ್ಳಿ ನೀವೇ. ಯಾಕಂದ್ರೆ ನಾನು ಇವತ್ತೇನೂ ಹೇಳೋಂಗಿಲ್ಲ, ಯಾಕಂತಂದ್ರೆ ನಾನು ಕ್ಲಿಯರಾಗಿ ಹೇಳಿದ್ದೆ. ಓಕೆನಾ, ಈ ರೀತಿ ಎಮ್ ಪ್ಯಾಟ್ರನ್ ಆಗಿದೆ ಫಾರ್ಮೇಷನ್ನು. ಓಕೆ, ಇದೊಂದು ಲೈನ್ ಹಾಕ್ಕೊಳ್ಳಿ. 24K ಒಂದೇ ಹೆಡ್ ಹಾಕಿದೆ. ಓಕೆ, ಇಲ್ಲಿ 120 ಲೆವೆಲ್ಲು ಅಂತ ಹೇಳಿದ್ದೆ. ಓಕೆನಾ, ನೀವು ನೋಡ್ಬೋದು. ಮೆಸೇಜ್ ಕೂಡ ಹಾಕಿದ್ದೆ. ಎಲ್ಲಿ ಟೆಲಿಗ್ರಾಮ್ ಚಾನಲಲ್ಲೇ ಇದೆ, ವಾಟ್ಸಪ್ಪಲ್ಲಿ. ಟೆಲಿಗ್ರಾಮ್ ಇವತ್ತಿಂದ ಓಪನ್ ಆಗಿದೆ. ಓಕೆ, ನಾಳೆಯಿಂದ ಮತ್ತು ಟೆಲಿಗ್ರಾಮ್ ಚಾನಲಲ್ಲೇ ಹಾಕ್ತಿರ್ತೀನಿ ಮೆಸೇಜನ್ನು. ವಾಟ್ಸಪ್ಪಲ್ಲಿ ಕಂಟಿನ್ಯೂಷನ್ ಮಾಡೋಂಗಿಲ್ಲ. ಓಕೆ, ನಾನು ನಿಮ್ಗೆ ಮೆಸೇಜ್ ಹಾಕಿದ್ದೆ, ಏನು ನಾನು 130 ಮೇಲ್ಗಡೆ ನಾನು ಕಾಲ್ ತೊಗೋತೀನಿ ಅಂತ. ಸೊ ನಿಮ್ಗೆ ಅಲ್ಲೇ ನಿಮ್ಮದು ಮೈಂಡ್ ನೀವು ಓಡಿಸ್ಕೊಂಡ್ಬಿಡ್ಬೇಕು. ಓಕೆ, ಮೇಲ್ ಹೋದರೆ ನಾನು ಕಾಲ್ ತೊಗೋತೀನಲ್ಲ, ಹೋಗಿಲ್ಲಲ್ಲ. ಓಕೆ, 150ಗೆ ನಾನು ಎಲ್ ಇಡ್ತೀನಿ. ನಿಮ್ದು ಎಷ್ಟಿದೆ ಪಾಯಿಂಟು? 25 ಪಾಯಿಂಟ್ ಇದೆ. ಓಕೆನಾ, 160ಗೆ ಇಟ್ಕೊಳ್ಳಿ, ಬೇಡ 30 ಪಾಯಿಂಟ್ ಇಟ್ಕೊಳ್ಳಿ. ನಾನು ಹೇಳ್ತಿರ್ತೀನಿ 30 ಇಲ್ಲ 25 ಪಾಯಿಂಟ್ ಇಟ್ಕೊಳ್ಳಿ ಅಂತ. ಸೊ ನಾನು 130ಗೆ ಎಕ್ಸಿಕ್ಯೂಟ್ ಮಾಡ್ತೀನಿ. 150 ಬಂದರೆ ಎಕ್ಸಿಟ್ ಆಗ್ತೀನಿ. ಅದು ಇಂಡೆಕ್ಸಲ್ಲಿ ನಿಮಗೆ 20 ಪಾಯಿಂಟ್ ಅಂತಂತಂದ್ರೂ ಪ್ರೈಸಲ್ಲಿ ನಿಮಗೆ 25 to 30 ಪಾಯಿಂಟ್ ಬರುತ್ತೆ. 30 ಪಾಯಿಂಟ್ to 25 ಪಾಯಿಂಟ್ ವೇಟ್ ಮಾಡ್ಬೋದು. ಓಕೆನಾ, ಸೊ ನಿಮಗೆ ಅದರದ್ದು ನಾನು ನಿಮಗೆ ವೀಡಿಯೋನೂ ತೋರಿಸ್ಬಿಡ್ತೀನಿ. ನಾನು ನಿಮಗೆ ಬೇಕಂತಲೇ ನಾನು ಪೌಸ್ ಮಾಡಿ ಇಟ್ಟಿದ್ದೀನಿ. ಓಕೆ, ನೋಡಿ ಎಕ್ಸಾಕ್ಟ್ಲಿ ಇಲ್ಲೇನು ಫಾರ್ಮೇಷನ್ ಮಾಡಿದ್ದೀನೋ ಈಗ ಅನಾಲಿಸಿಸಲ್ಲಿ ತೋರಿಸ್ತಾ ಇದ್ದೆ ಅದೇ ವಿಡಿಯೋನೇ. ಓಕೆನಾ, ಸೊ ಅದೇ ಸೇಮ್ ಈಗ ತೋರಿಸ್ತೀನಿ, ಪ್ಲೇ ಮಾಡಿ. ಹೊರಗಡೆ ಬರೋ ಚಾನ್ಸಸ್ ಇದೆ, ಬಟ್ ಇಲ್ಲೇನಿದೆ ನನಗೆ ಒಂದು ಹೆಡ್ ಹಾಕು ಅಂದರೆ 24K ಇದೆ. ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ, ಇಲ್ಲಿ 80ಇಂದ ಮತ್ತು ಇಲ್ಲಿ 24K ಬರೀ 50 ಪಾಯಿಂಟ್ ಮೂಮೆಂಟ್ ಇದ್ದರೆ ನೀವು 30 ಪಾಯಿಂಟ್ ತೊಗೊಳ್ಳಿ ಅಂತ ಅದಕ್ಕೆ ಹೇಳ್ತಾ ಇದ್ದೀನಿ. ಇಲ್ಲಿ ಮೇಲ್ಗಡೆ ಹೋಗೋದಿದ್ರು ಇದ್ರ ಮೇಲ್ಗಡೆ ಹೋದ್ಮೇಲೆ ತೊಗೋಬೇಕಾಗುತ್ತೆ. ಇಲ್ಲ ನಾನು ಇಲ್ಲಿಂದನೇ 120 ನಾನು ತೊಗೋತೀನಿ ಅಂತಂದ್ರೂ ಮತ್ತು ಇಲ್ಲಿ 50ನೇ ತೊಗೋಬೇಕಾಗುತ್ತೆ. ಅದಕ್ಕೆ ಇಂಥ ಓವರಾಲ್ ಮಾರ್ಕೆಟಲ್ಲಿ ಓಕೆನಾ. ಸೊ ಅದಕ್ಕೆ ನಾನೇನು ಹೇಳಿದ್ದೆ, ನಾನು ನಿಮಗೆ ಅದಕ್ಕೆ ಯಾವಾಗಲೂ ನಾನು ಹೇಳ್ತಿರ್ತೀನಿ. ಅದ್ರ ಬೇರೆ ನಾನು ನಿಮಗೆ ಟಿಪ್ಸು ಕೊಡ್ತಿರ್ತೀನಿ. ಓಕೆನಾ, ಇದ್ರ ಮೇಲ್ಗಡೆ ಹೋದರೆ ಕಾಲ್ ತೊಗೊಳ್ಳಿ, ಇದ್ರ ಮೇಲ್ಗಡೆ ಬಂದರೆ ಇದು ತೊಗೊಳ್ಳಿ ಅಂತ. ಅದಕ್ಕೆ ನಾನು ನಿಮಗೆ ಎಕ್ಸಾಕ್ಟ್ಲಿ ಏನು ಹೇಳಿದ್ದೆ, ನಾನು ಇಲ್ಲಿ ರಿಜೆಕ್ಷನ್ ಇತ್ತು ಒಂದು, ಯಾಕಂದರೆ ಈ ರೀತಿ ರಿಜೆಕ್ಷನ್ ಇತ್ತು. ಇದು ನಾನು ಡ್ಯೂರಿಂಗ್ ದ ಟ್ರೇಡಿಂಗ್ ಹಿಂಗೆ ಹಾಕೊಂಡು ಇಟ್ಕೊಂಡಿದ್ದೆ. ಸೊ ಇದು ಅದಕ್ಕೆ ಟೆಲಿಗ್ರಾಮ್ ಚಾನಲಿದೆ, ವಾಟ್ಸಪ್ ಚಾನಲಲ್ಲಿ ಹಾಕಿದ್ದೆ. ಸೊ ಓಕೆ, ನಾನು ಜಾಸ್ತಿನ ಎಕ್ಸ್ಪ್ಲನೇಷನ್ ಮಾಡಲ್ಲ, ನೀವೇ ಬೇಕಾದರೆ ನೋಡಿಕೊಂಡು ನೀವೇ ಇದು ಮಾಡ್ಕೊಳ್ಳಿ ಕರೆಕ್ಟ್ ಇದೆಯೋ ಇಲ್ಲ ಅಂತ. ಸೊ ಅನಾಲಿಸಿಸ್ ಪ್ರಕಾರ ನೀವು ಹೋದ್ರೂ ಆರಾಮಾಗಿ ಟ್ರೇಡ್ ಮಾಡ್ತೀರ. ನಂದೇನು ನಿಮ್ಗೆ ಹೆಲ್ಪ್ ಬೇಕು ಅಂತಲೇ ಇಲ್ಲ. ಓಕೆನಾ, ಸೊ ಈಗ ಮಾರ್ಕೆಟಲ್ಲಿ ನಾಳೆ ಹೇಗೆ ವರ್ಕ್ ಆಗುತ್ತೆ ಒಂದು ಸತಿ ಡೇ ಕ್ಯಾಂಡಲಲ್ಲೂ ನೋಡೋಣ. ಡೇ ಕ್ಯಾಂಡಲಂತೂ ತುಂಬ ದೊಡ್ಡದೇ ಇರುತ್ತೆ. ಯಾಕಂತಂತಂದರೆ ನೋಡಿ, ಇಲ್ಲಿ ಹ್ಯಾಮರ್ ಕ್ಯಾಂಡಲು ಮೇಲೆ ಹೋಗ್ಬೇಕಾದ್ರೂ ಕುಂತ್ಕೊತಾನೆ ಹೋಯಿತು ಮಾರ್ಕೆಟು. ಮತ್ತು ಇಲ್ಲಿ 3 ಕ್ಯಾಂಡಲ್ ರಿಜೆಕ್ಷನ್ ತೊಗೋತು, ಮತ್ತು ಕೆಳಗಡೆನೇ ಬಂತು, ದೊಡ್ಡ ಮೂಮೆಂಟ್ ಕೊಡ್ತು. ನೋಡಿ, ಇಲ್ಲಿ ಎಷ್ಟೇ ನೀವು ಎಲ್ ತೊಗೊಂಡಿದ್ರು, ಇಲ್ಲಿ 1 ದಿನ ಎಲ್ ತೊಗೊಂಡಿರ್ತಾರೆ, 2 ದಿನ ತೊಗೊಂಡಿರ್ತಾರೆ, 3 ದಿನ ತೊಗೊಂಡಿರ್ತಾರೆ, 4 ದಿನ ತೊಗೊಂಡಿರ್ತಾರೆ, 5 ದಿನ ತೊಗೊಂಡಿರ್ತಾರೆ. ಓಕೆನಾ, 5 ದಿನ ನಿಮಗೆ ಡೈಲಿ ಒಬ್ರೊಬ್ರು 1000 ಇಟ್ಕೊಂಡು ಹೋಗ್ತಿರ್ತಾರೆ ಅಂದ್ಕೊಳ್ಳಿ. ಓಕೆನಾ, 1000 ರೂಪಾಯಿ ಮೈನಸ್ ಅಪ್ಪ, ನನ್ನ ಪ್ರಾಫಿಟ್ ಬಂದರೆ 3000 ಪ್ರಾಫಿಟ್ವರೆಗೂ ಎದ್ದೇಳಂಗಿಲ್ಲ ಅಂತ. ಸೊ ಇವತ್ತೇನಾದರೂ ನೀವು ಕುತ್ಕೊಂಡಿದ್ರಿ ಅಂದ್ಕೊಳ್ಳಿ. ಓಕೆ, ನಾನು 25 ನಾನು Hero Zero ಹೇಳಿರ್ತೀನಿ ಟ್ರೇಡ್. ಓಕೆನಾ, Hero Zero ಟ್ರೇಡ್ ತೊಗೊಂಡಿದ್ರು ನಿಮಗಿಲ್ಲ ಒಂದು 10,000 ಹಾಕಿದ್ರು ನಿಮಗೆ 10,000 ಬಂದಿರೋದು. ಓಕೆ, ಇಂಥ ಮಾರ್ಕೆಟಲ್ಲಿ ನೀವು ಹೆಂಗೆ ಕಂಡುಹಿಡಿಬೇಕು, ನಾನು ಅದಕ್ಕೆ ಹೇಳ್ತಿರ್ತೀನಿ ನೆಕ್ಸ್ಟ್ ಎಕ್ಸ್ಪೈರಿದಲ್ಲಿ ಟ್ರೇಡ್ ಮಾಡಿ ಅಂತ. ನೆಕ್ಸ್ಟ್ ಎಕ್ಸ್ಪೈರಿದಲ್ಲಿ ಟ್ರೇಡ್ ಮಾಡಿದ್ರೆ ಇದು ನಿಮಗೆ 100 ಸಿಗೋದು, ಅಲ್ಲೇನಾಗುತ್ತೆ 150 ರೂಪೀಸ್ ಸಿಗುತ್ತೆ. ಮತ್ತು ನಿಮಗೆ ಎಲ್ಲು ಸೇಫರ್ ಸೈಡ್ ಇರುತ್ತೆ, ಎಲ್ಲು ಹಿಟ್ ಆಗೋ ಚಾನ್ಸಸ್ ಇರೋಂಗಿಲ್ಲ ನಿಮಗೆ. ಅದಕ್ಕೆ ನಿಮ್ಗೆ ಯಾವಾಗಲೂ ಹೇಳ್ತಿರ್ತೀನಿ ನೆಕ್ಸ್ಟ್ ಎಕ್ಸ್ಪೈರಿದಲ್ಲಿ ಮಾಡಿ ಅಂತ. ಸೊ ಇದು ಹಿಡ್ದಿದ್ದಿಲ್ಲ ಅಂತಂದ್ರೂ ನಿಮ್ಗೆ ಅಟ್ಲೀಸ್ಟ್ ನಿಮ್ಗೆ ನಾನು ಹೇಳ್ತಿರ್ತೀನಲ್ಲ, ಒಂದು 5,000 ನೀವು ಮೈನಸ್ ಹೋಗಿದ್ರು ಇಂಥ ಮಾರ್ಕೆಟಲ್ಲಿ ನಿಮ್ಗೆ 5,000 ಅಟ್ಲೀಸ್ಟ್ ನಿಮ್ಗೆ ಕೊಡುತ್ತೆ. ಇವತ್ತು ಎಕ್ಸ್ಪೈರಿ ಇದೆಯಪ್ಪ, ನಾನು 5,000 ಕಳ್ಕೊಂಡಿದ್ದೀನಿ, 5,000ರಿಂದ ಟ್ರೇಡ್ ಮಾಡ್ತೀನಿ, 25 ರೂಪೀಸ್ ಇರೋದು ಬೈ ಮಾಡ್ತೀನಿ, ಅದು ಎಲ್ಲಿಗಾದರೂ ಹೋಗಲಿ ನೋಡೋಣ ಅಂತ ಬಿಟ್ಕೊಂಡಿದ್ರು ನಿಮ್ಗೆ ಆರಾಮಾಗಿ 200 ರೂಪೀಸ್ ಪಾಯಿಂಟ್ ಬಂದಿದೆ. ಸೊ ಅದಕ್ಕೆ ಎಕ್ಸ್ಪೈರಿ ದಿನ ಯಾವಾಗಲೂ ಈ ರೀತಿ ಟಾರ್ಗೆಟ್ ಮಾಡಬೇಕು. ಇಲ್ಲ ಅಂತಂದರೆ ಮಾಡೋಕ್ಕೆ ಹೋಗಬಾರ್ದು. ಇಲ್ಲ ನಾನು 1,000 ಹಾಕ್ತೀನಿ, 2,000 ಹಾಕ್ತೀನಿ, 3,000 ಹಾಕ್ತೀನಿ, ಅದು ಡಿಪೆಂಡ್ ನಿಮ್ಮ ಮೇಲೆ ಹಾಕ್ಕೊಂಡ್ಬಿಟ್ಟು ಅದನ್ನು ನೀವು ಟಾರ್ಗೆಟ್ ಮಾಡಬೇಕಷ್ಟೆ. ಯಾವಾಗ ನೀವು 3,000 ಮೈನಸ್ ಆಗಿದ್ದೀನಿ ಅಂತಂತಂದ್ರೆ ಅದು 3,000 ಮೈನಸ್ ಆಗೋ ಅದು 6K ಆಗೋವರೆಗೂ ಯಾಕೆ ತೆಗಿತೀರ, ತೆಗಿಯೋಕ್ಕೆ ಹೋಗಬೇಡಿ. ಆ ರೀತಿ ನಾನು ನಿಮಗೆ ಟಾರ್ಗೆಟ್ ಹೇಳ್ತಾ ಇದ್ದೀನಿ ಎಕ್ಸ್ಪೈರಿ ದಿನ. ಓಕೆನಾ, ಸೊ ಯಾರು ಕ್ಯಾಪ್ಚರ್ ಮಾಡಿದ್ದೀರಾ ಮಾಡಲಿಲ್ಲ ಏನೂ ಬೇಜಾರು ಮಾಡ್ಕೋಬೇಡಿ, ಮತ್ತೆ ಮಾರ್ಕೆಟ್ ಬಂದೇ ಬರುತ್ತೆ. ಈ ರೀತಿ ಕಾಯಬೇಕಾಗುತ್ತೆ ಅಷ್ಟೇ. ಓಕೆನಾ, ಸೊ ಇಲ್ಲಿಂದ ಅಂತೂ ರಿಜೆಕ್ಷನ್ ತೊಗೊಂಡಿದೆ ಮಾರ್ಕೆಟು. ಈಗ ಇದು ಕಾಯ್ದ ಲೆವೆಲಲ್ಲಿ ನೋಡ್ಕೋಬೇಕು ಅಂತಂತಂದರೆ 950, 960. ಓಕೆನಾ, ಇಲ್ಲ 70 ಅಂದ್ಕೊಳ್ಳಿ. ಈ ಲೆವೆಲ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. 900ಇಂದನೂ ರಿಜೆಕ್ಷನ್ ತೊಗೊಳುತ್ತೆ. ಇದು ಏನಾದರೂ ನಾಳೆ ಗ್ಯಾಪ್ ಡೌನೇ ಓಪನ್ ಆಯಿತು ಅಂದ್ಕೊಳ್ಳಿ, 650 ಟಾರ್ಗೆಟ್ ಹತ್ರ ಬಂತು ಅಂದ್ಕೊಳ್ಳಿ, ಮತ್ತು ನಾನು 900ವರೆಗೂ ಬರೋವರೆಗೂ ನೋಡ್ತೀನಿ. ಅದು 10:30 ಮೇಲ್ಗಡೆ ಬಂತು ಅಂತಂತಂದರೆ ಇಲ್ಲಿ 900ಗೆ ಏನಾದರೂ ಬಂದರೆ ಮತ್ತೆ ನಾನು ಫರ್ದರ್ ತೊಗೋತೀನಿ. ಇಲ್ಲ ನಾನು ಬೆಳಗ್ಗೆನೇ ಇಲ್ಲಿಂದ ಬಿದ್ದ ತಕ್ಷಣ ಮೇಲ್ಗಡೆ ಹೋಗ್ತಾಯಿತ್ತು ಅಂತಂತಂದರೆ
ಅದು ನಿಮ್ಮ ಇಷ್ಟ. ನೀವು ಕಾಲಲ್ಲಿ ಟ್ರೇಡ್ ಮಾಡ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಅದು ಒಂದೇ ಲಾಟಲ್ಲಿ ನೀವು ಬೇಕಾದರೆ ಟ್ರೇಡ್ ಮಾಡಿ. ಯಾಕಂತಂದರೆ ನಾನು ಮೇಲೆ ಹೋದಾಗ ನಾನು ಕೆಳಗೆ ಬೀಳೋದನ್ನೇ ನೋಡ್ತಿರ್ತೀನಿ ಹೊರತು ನಾನು ಮೇಲ್ಗಡೆ ರಿವರ್ಸಲ್ಲಿ ಕೂತ್ಕೊಳಂಗಿಲ್ಲ. ಅದು ಎಷ್ಟಾದರೂ ಫುಲ್ ಮತ್ತೆ ಇಲ್ಲಿಗೆ ಬರಲಿ ಓಕೆನಾ, 24K ಬರಲಿ, 100ಗೆ ಬರಲಿ, 200ಗೆ ಬರಲಿ, ನಾನು ಅದರಲ್ಲಿ ಧುಮ್ಕೋಂಗಿಲ್ಲ. ಧುಮ್ಕಿದ್ರೂ ಒಂದು ಲಾಟಲ್ಲಿ ಟ್ರೇಡ್ ಮಾಡ್ತೀನಿ. ಓಕೆ, ಒಂದು ಲಾಟಲ್ಲಿ ಟ್ರೇಡ್ ಮಾಡಿ ಒಂದು 50 ಪಾಯಿಂಟ್ ಎಸ್ ಎಲ್ ಇಡ್ತೀನಿ. ಯಾಕಂದರೆ ಬಿಗ್ ಮೂವ್ಮೆಂಟ್ ಕೊಡಬೇಕಾದ್ರೆ ಬಿಗ್ ಎಸ್ ಎಲ್ ಕೊಡಲೇಬೇಕಾಗುತ್ತೆ ನಾವು. 50 ಪಾಯಿಂಟ್ ಎಸ್ ಎಲ್ನೂ ಹಿಟ್ಟಾದರೆ ಟೋಟಲಿ ಟ್ರೇಡೇ ಕ್ಲೋಸ್ ಮಾಡ್ತೀನಿ, ಸೆಕೆಂಡ್ ಟ್ರೇಡಿಗೆ ಕೈ ಹಾಕೋಂಗಿಲ್ಲ. ಸೊ ಅದಕ್ಕೆ ಸಿಂಪಲಾಗಿ ಇಟ್ಕೊಂಬಿಡಿ ಮಾರ್ಕೆಟು. ಇಲ್ಲೊಂದು ಲೈನ್ ಹಾಕ್ಕೊಳ್ಳಿ, 900ಗೆ ಒಂದು ಲೈನ್ ಹಾಕ್ಕೊಳ್ಳಿ. ಓಕೆ, 900 ಮತ್ತು 950 ಎರಡು ಲೆವೆಲ್ ಇಂಪಾರ್ಟೆಂಟ್ ಆಗಿರುತ್ತೆ. ಮೇಲ್ಗಡೆ ಕಾಲಿಗಂತೂ ನನಗೆ ಇಂಟ್ರೆಸ್ಟ್ ಇಲ್ಲ, ಟೋಟಲಿ ಅವಾಯ್ಡ್ ಮಾಡ್ತೀನಿ. ಈ ಫ್ಲ್ಯಾಟ್ ಏನಾದರೂ ಓಪನ್ ಆಯಿತು, ಇಲ್ಲ ಗ್ಯಾಪ್ ಡೌನ್ ಓಪನ್ ಆಯಿತು ಅಂತಂದರೆ 650 ಟಾರ್ಗೆಟು. ಯಾವ ಕಡೆ ಅಂದರೆ ಪುಟ್ ಸೈಡು, ಇಲ್ಲಿ ನಾನು ಹೋಗೋಕ್ಕೆ ಇಷ್ಟಪಡ್ತೀನಿ. ಫ್ಲ್ಯಾಟ್ ಓಪನ್ ಆಗಿ ಇಲ್ಲಿ ಬಂದರೆ ಓಕೆ, ಇಲ್ಲಿಂದ ಮೇಲ್ಗಡೆ ಹೋಗಿದ್ರೆ ನಾನು ಇಷ್ಟಪಡಲ್ಲ. ಇಲ್ಲಿಂದ ಮತ್ತೆ ನಾನು ರಿಜೆಕ್ಷನ್ ನೋಡ್ತಾ ಇದ್ದೀನಿ. ಸೊ ಈ ಲೈನು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. 800 ಲೈನು ಹಾಕಿಟ್ಕೊಳ್ಳಿ. 800, 900, 950 ಇವು ಮೂರು ಹಾಕಿಟ್ಕೊಳ್ಳಿ. ಇದು ಟಾರ್ಗೆಟ್ ಬಂದರೆ ಇದು ಟಾರ್ಗೆಟ್ ಬಂದರೆ ಇದು ಬರುತ್ತೆ. ಬಟ್ ಇಲ್ಲಿಂದ ನಾನು ಮತ್ತೆ ರಿವರ್ಸಲ್ಲಿ ಸೇಲಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಸೊ ನಾಳೆ ಫ್ರೆಶ್ ಇದೆ, ವೆಡ್ನೆಸ್ಡೇ ಇದೆ, ಏನೂ ಡಿ ಕೆ ಇರೋಂಗಿಲ್ಲ. ಆರಾಮಾಗಿ ಕೂಲಾಗಿ ಕೂತ್ಕೊಂಡು 10-10ವರೆಗೆ ಹಂಗೆ ಟ್ರೇಡ್ ಮಾಡ್ಕೊಳ್ಳಿ. ಓಕೆನಾ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.